ಬುಲೆಟ್ ಟ್ರೈನ್ ಸಿ ಕೋಚ್. ವಾವ್, ಸೂಪರು. ಊಟ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ಯಾದಗಿರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ವಂದೇ ಭಾರತ ಟ್ರೈನಲ್ಲಿ. ತೋರಿಸಿನ ಎಲ್ಲ ಡೀಟೇಲ್ಸು. ಇಲ್ಲಿಂದ ಬೆಳಗ್ಗೆ 5:55 ಸೊ ಇವಾಗ ಸ್ಟೇಷನಲ್ಲಿದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ಬಂತು, ಕರೆಕ್ಟ್ ಟೈಮಿಗೆ ಬಂತು. ವೈಟ್ ಕಲರು, ಆರೆಂಜ್ ಮತ್ತು ವೈಟ್ ಎರಡು ಕಲರ್ ಅದ ಅಂತ ಹೇಳಿದ್ರು. ಇವತ್ತೇನೋ ವೈಟ್ ಕಲರ್ ಬಂದದು. ಇದೇನು ಫುಲ್ಲು ಬುಲೆಟ್ ಟ್ರೈನ್ ನೋಡಿದಂಗೆ ಅಂತ ಹೇಳಿದ್ರು ನನಗೆ. ಇಷ್ಟು ದಿನ ಸ್ಟಾಪ್ ಇರಲಿಲ್ಲ ಯಾದಗಿರಿಗೆ, ಅಂತೂ ಆಗಸ್ಟ್ 3ರಿಂದ ಸ್ಟಾಪ್ ಕೊಟ್ಟಿದ್ದಾರೆ. ಹೊರಗಿಂದ ಲುಕ್ ವಾವ್, ಫುಲ್ ಸೂಪರ್. ನೋಡೋಣ ಒಳಗೆ ಹೆಂಗಿದೆ ಅಂತ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೀಟು C5 ಕೋಚ್ ಒಳಗೆ ಇದು ಅದು ಇದು ನೋಡ್ರಿ, ಮ್ಯಾಲೆ ಲಗೇಜ್ ಇಡೋಕ್ಕೆ ಜಾಗ ಆರಾಮ್ಸೆ ಹಿಡಿತಾವ. ಮತ್ತು ಅವಾಗಲೇ ಪೇಪರಾಗಿ ಇಟ್ಟರೆ ಅಲ್ಲಿ ಗುಲ್ಬರ್ಗ ಬಂತಲ್ಲ, ಅಲ್ಲಿ ಇಟ್ಟಿರ್ಬೇಕು. ಹಾಗೆ ಅಲ್ಲಿ ಲೈಟ್ ಅದ, ಬೇಕಿದ್ರೆ ಆನ್ ಮಾಡ್ಕೋಬೋದು, ಸಪ್ರೇಟ್ ಕೊಟ್ರೆ. ಒಳಗಿನ ಹಿಂಗೆ ಕಾಣುತ್ತೆ ನೋಡ್ರಿ, ಫುಲ್ ಹೈ ಕ್ಲಾಸ್. ನೋಡಿರಿ ಮ್ಯಾಲೂ ಎಲ್ಲ ಕಡೆ ಎಲ್ಲ ಬ್ಯಾಗ್ ಇಟ್ಟಾರೆ. ಮತ್ತು ಇದು ಆಡಿಯೋ ಸೌಂಡ್ ಆಗ್ತದೆ ರೀ. ಇವ್ರು ಬಂದವ್ರಿಗೆ ವೆಲ್ಕಮ್. ಸೀಟ್ ಮೇಲೆ ಕುಂತ ತಕ್ಷಣ ಇದು ಫಸ್ಟ್ ವಾಟರ್ ಬಾಟ್ಲು ತಂದು ಕೊಟ್ರು. ಜಾಸ್ತಿ ಜನ ಇಲ್ಲ, ಮುಂದೆ ನೆಕ್ಸ್ಟ್ ಸ್ಟೇಷನಲ್ಲಿ ಬರ್ಬೋದೇನೋ. ಇಲ್ಲೆಲ್ಲರೂ ಪೇಪರ್ ಓದ್ಕೊಂತ ಕುಂತಾರೆ, ನಾನು ಓದ್ತೀನಿ. ಇದು ನೋಡ್ರಿ ವಿಂಡೋ, ಮತ್ತು ಇದು ಸ್ಕ್ರೀನು. ಜಾಸ್ತಿ ಬಿಸಿಲು ಇತ್ತಪ್ಪ ಅಂದರೆ ಈ ಥರ ಹೇಳ್ಕೊಬೋದು. ಮತ್ತು ಇದು ನೋಡ್ರಿ ಗ್ಲಾಸ್ ವಿಂಡೋ, ಹೊರಗಿಂದ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ನೋಡ್ತಿದ್ದಂಗೆ ಕೃಷ್ಣ ಬಂತು ನೋಡ್ರಿ. ಫುಲ್ ನದಿಯೆಲ್ಲ ತುಂಬಿ ಅದು. ವಾ ಏನೋ ತಂದು ಕೊಟ್ರು, ನೋಡೋಣ ಏನಿದೆ ಅಂತ. ಇದು ಇಟ್ಕೊಳ್ಳೋಕೆ ಇಲ್ಲಿ ಇದು ನೋಡ್ರಿ, ಸೀಟ್ ಮುಂದೆ ಈ ಥರ ಬಟನ್ ಓಪನ್ ಮಾಡಿದ್ರೆ ಸೇಮ್ ಕೆಳಗೆ ಬರ್ತದೆ, ಸೇಮ್ ಟೇಬಲ್ ಥರ ಆಗಿಬಿಡ್ತದೆ. ಆಮೇಲೆ ಇದು ಇಲ್ಲಿನ ಇಟ್ಕೊಂಡು ತಿನ್ಬೋದು. ಏನೇನು ಕೊಟ್ರು ಅಂದ್ರೆ ಇಲ್ಲಿ ಒಂದು ಕಪ್ ಒಳಗೆ ಹಾಟ್ ವಾಟ್ರ್ ಕೊಟ್ರೆ, ಮತ್ತು ಇದರಲ್ಲಿ ಬಿಸ್ಕಿಟ್ ಪ್ಯಾಕೆಟ್, ಮತ್ತು ಇದು ಟೀ ಪುಡಿ. 2 ಬಿಸ್ಕಿಟ್ ಅದ ನೋಡ್ರಿ. ಬಿಸಿನೀರೊಳಗೆ ಹಿಂಗೆ ಪೌಡ್ರ್ ಹಾಕಿ ಕಲಿಸ್ಬಿಟ್ರೆ ಆಯ್ತು, ಟೀ ರೆಡಿ. ಬಾರ್ರಿ. ಟೀ ಕುಡಿದ್ಮೇಲೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ. ನೋಡೋಣ ಹೇಗಿದೆ ಅಂತ. ಇದು ಇಂಡಿಯನ್ ಸ್ಟೈಲು, ಮತ್ತು ಇದು ಈ ಕಡೆ ವೆಸ್ಟರ್ನ್ ಸ್ಟೈಲು. ಇದು ವೆಸ್ಟರ್ನ್ ಸ್ಟೈಲು ವಾಶ್ರೂಮು. ಇದು ಇಂಡಿಯನ್ ಸ್ಟೈಲು ವಾಶ್ರೂಮು, ಟಾಯ್ಲೆಟು. ಇಲ್ಲಿ ಈ ಥರ ಇಲ್ಲಿ ಲಾಕ್ ಮಾಡಿಕೊಂಡು ಇದು ನೋಡಿ, ಭಾಳ ಕ್ಲೀನಾಗಿದೆ. ಇಲ್ಲಿ ಫ್ಲಶ್ ಬಟನ್, ಮತ್ತು ಇಲ್ಲಿ ಈ ಕಡೆ ಇಲ್ಲಿ ಇದು ನೀರು, ಹ್ಯಾಂಡ್ ವಾಶು, ಕೈ ತೊಗೊಳಕ್ಕೆ. ಇಲ್ಲಿ ಸಾಬೂನು ಬರುತ್ತೆ, ಸಾಬೂನಿದ್ದು ಕೈ ತಗೊಂಡು ಸೋಪು ಇಲ್ಲಿ. ಮತ್ತು ಇಲ್ಲಿ ಈ ಕಡೆ ಇದು ಆದಮೇಲೆ ಹ್ಯಾಂಡ್ ಡ್ರೈಯರ್. ಬಟ್ ಭಾರಿ ಕ್ಲೀನಾಗಿದೆ ಎಲ್ಲ. ಇಲ್ಲಿ ಬೇಕಾದ್ರೆ ಟವಲ್ ಏನು ಇಟ್ಕೋಬೋದು. ಇಲ್ಲೆಲ್ಲ ಮಾಡಿದ್ದಾರೆ ಈ ಥರ. ಇಲ್ಲಿ ಇದು ಏನೋ ಗೊತ್ತಿಲ್ಲ, ಏನೋ ಇದೆ. ಬೇರೆ ಟ್ರೈನಲ್ಲಿ ನೋಡಿದ್ರೆ ಇದು ಭಾರಿ ಕ್ಲೀನಾಗಿದೆ, ತುಂಬ ಕ್ಲೀನಾಗಿದೆ. ಇಲ್ಲಿ ನೋಡ್ರಿ, ಇದು ಇನ್ಫಾರ್ಮೇಷನ್ ಸ್ಕ್ರೀನು. ಇಲ್ಲಿ ಲಾಸ್ಟ್ ಸ್ಟೇಷನ್ ಯಾವುದು ಆಯಿತು ಅದೊಂದು ಕಲರು, ಮತ್ತು ಪ್ರೆಸೆಂಟೇಷನ್ ಯಾವುದು ಅದೊಂದು ಕಲರು, ಮತ್ತು ನೆಕ್ಸ್ಟ್ ಸ್ಟೇಷನ್ ಯಾವುದು ಅದೊಂದು ಕಲರು, ವಿತ್ ಟೈಮಿಂಗ್ಸ್ ಈ ಥರ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇವಾಗ ನೋಡಿ, ಟ್ರೈನ್ ರಾಯಚೂರಿಗೆ ಬಂತು, ಈ ಥರ ಡಿಸ್ಪ್ಲೇ ಆಗ್ತಾಯಿದೆ. ಅದು 4 ಲ್ಯಾಂಗ್ವೇಜ್ನಾಗ, ಕನ್ನಡ, ಹಿಂದಿ, ತೆಲುಗು ಮತ್ತು ಇಂಗ್ಲೀಷಲ್ಲಿ. ಮತ್ತು ಇಲ್ಲಿ ಮೇಲ್ಗಡೆ ಕೋಚ್ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ. ಮತ್ತು ವೆಲ್ಕಮ್ ಮೆಸೇಜ್ ಬಂತು, ಅಂದರೆ ಪ್ರತಿ ಸ್ಟೇಷನ್ ಬಂದ ತಕ್ಷಣ ಈ ಥರ ವೆಲ್ಕಮ್ ಮೆಸೇಜ್ ಹಾಕ್ತಾರೆ. ನೋಡ್ರಿ, ಮತ್ತು ಇವಾಗ ಬಂದವರಿಗೆ ವಾಟರ್ ಬಾಟ್ಲ್ ಮತ್ತು ಟೀ ಕೊಡ್ತಾಯಿದ್ದಾರೆ. ಈಗ ನೋಡ್ರಿ, ರಾಯಚೂರು ಬಿಟ್ಟ ಮೇಲೆ ನೆಕ್ಸ್ಟ್ ಮಂತ್ರಾಲಯಂ ರೋಡ್ ಅಂತೇಳಿ ಬೋರ್ಡ್ ಮೇಲೆ ಬಂತು. ಮತ್ತು ಹಂಗೆ ಅಲ್ಲಿ ಮೇಲ್ಗಡೆ ನೆಕ್ಸ್ಟ್ ಸ್ಟೇಷನ್ ಇನ್ನೂ ಎಷ್ಟು ಕಿಲೋಮೀಟರು, ಮತ್ತು ಇವಾಗ ಟೈಮಿಂಗ್ ಎಷ್ಟಾಗಿದೆ, ಮತ್ತು ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಇದನ್ನು ನೀವು ಅಲ್ಲಿ ನೋಡ್ಬೋದು. ಇವಾಗ 127 ಅಂತ ತೋರಿಸ್ತಾ ಇದೆ, ಅಂದರೆ ಆಲ್ಮೋಸ್ಟ್ 130 km/h. ಅಷ್ಟು ಸ್ಪೀಡ್ ಇದ್ರೂ ಏನೂ ಅನ್ನಿಸ್ತಾನೆ ಇಲ್ಲ, ಆರಾಮ ಹೊಂಟೋದು ಟ್ರೈನ್. ಇವಾಗ ಬಂತು ನೋಡ್ರಿ, ಇದು ಮಂತ್ರಾಲಯಂ ಸ್ಟೇಷನ್. ಜಾಸ್ತಿ ಎಲ್ಲೂ ಸ್ಟಾಪೇ ಕೊಡೋಲ್ಲ, ಎಲ್ಲ ಕಡೆ 2 ನಿಮಿಷ ಸ್ಟಾಪ್ ಕೊಡ್ತಾನೆ. ಎಲ್ಲೂ ಕೆಳಗೆ ಹೋಗ್ಬೇಡಿ, ಯಾಕಂದರೆ ಡೋರ್ ಆಟೋಮೆಟಿಕ್ ಲಾಕ್ ಇರುತ್ತೆ. ಇಲ್ಲಿ ಡೋರ್ ಆಟೋಮೆಟಿಕ್ ಲಾಕ್ ಆಗ್ತದೆ, ಹೊರಗಿದ್ರೆ ಹೊರಗೆ, ಒಳಗಿದ್ರೆ ಒಳಗೆ. ಇಲ್ಲಿ ಡೋರ್ ಪಕ್ಕ ಈ ಥರ ಇಲ್ಲಿ ಎಮರ್ಜೆನ್ಸಿ ಟಾಕ್ ಬಟನ್ ಅಂತೇಳಿ ಮಾಡ್ಯಾರ.
ಏನಾದ್ರು ಎಮರ್ಜೆನ್ಸಿ ಇತ್ತಪ್ಪ ಇಲ್ಲಿ ನೀವು ಮಾತಾಡ್ಬೋದು. ಇಲ್ಲಿ ಮೈಕ್ ಮತ್ತು ಇಲ್ಲಿ ಬಟನ್ ಒತ್ತಿ ಮಾತಾಡಬೇಕು. ರೆಡ್ ಲೈಟ್ ಬಿದ್ದರೆ ವೇಟ್ ಮಾಡಬೇಕು, ಗ್ರೀನ್ ಲೈಟ್ ಬಿದ್ದರೆ ಮಾತಾಡಬೇಕು. ಯಾವ ಥರ ಏನಂತೇಳಿ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಾರೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾರೆ. ಇದು ಡೋರು ಇಲ್ಲಿ ನೋಡಿ ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡಿ. ಈಗ ಸೆನ್ಸರ್ ಇದೆ ಇಲ್ಲಿ. ಇವಾಗ ಮಜಾ. ಟೈಮ್ 7:30 ಆಯಿತು. ಇವಾಗ ನಾಷ್ಟ ಕೊಡ್ತಾರೆ, ಬ್ರೇಕ್ಫಾಸ್ಟು. ನೋಡೋಣ ಏನು ಕೊಡ್ತಾರೆ ಅಂತೇಳಿ. ಇದು ಬ್ರೇಕ್ಫಾಸ್ಟು. ಇಲ್ಲಿ ಇದು ಉಪ್ಪಿಟ್ಟದ ಮತ್ತು ಇದು ಮಸಾಲ ಟೀ ಪೌಡ್ರ್ ಕೊಟ್ರು ಮೊಟ್ಟೆ. ಇಲ್ಲಿದು ಒಂದು ಸ್ವೀಟ್ ಕೇಕ್ ಟೈಪ್ಸಿನ ಸ್ವೀಟ್ ಅದ. ಇದು ಒಳಗಡೆ ಇದು ಸಾಂಬಾರು ಅದ ಮತ್ತು ಇಲ್ಲಿ ಒಂದು ವಡೆ ಅದ ಮತ್ತು 2 ಬ್ರೆಡ್ ಕೊಟ್ಟಾರೆ ಮತ್ತು ಇಲ್ಲಿ ಇದು ಬಟರ್. ಇಷ್ಟಿದೆ ನೋಡಿ ಬ್ರೇಕ್ಫಾಸ್ಟಲ್ಲಿ. ಬ್ರೇಕ್ಫಾಸ್ಟ್ ಆಯಿತು, ಎಲ್ಲ ಸರಿಯಾಗಿತ್ತು, ಟೇಸ್ಟ್ ಇತ್ತು. ಮತ್ತು ಇಲ್ಲಿ ನೋಡಿ ಕೆಳಗೆ ಹಿಂಗೆ ಈ ಥರ ಇಲ್ಲಿ ಸ್ಟ್ಯಾಂಡ್ ಮಾಡ್ಯಾರ ಕಾಲಿಡೋಕ್ಕೆ. ಮತ್ತು ಸೀಟ್ ಹೆಂಗೆ ಬೇಕಂಗೆ ಕಂಫರ್ಟ್ ಮಾಡ್ಕೋಬೋದು ನೋಡಿರಿ ಈ ಥರ. ಮತ್ತು ಇಲ್ಲೇ ಸೀಟ್ ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಾರ ನೋಡಿರಿ ಇಲ್ಲೇ. ಇವಾಗ ಇದು CC ಕೋಚ್ ಅಂದರೆ ಚೇರ್ ಕಾರು ಕೋಚ್ ಅಂತೇಳಿ ಪೂರ್ತಿ ತೋರಿಸ್ತಾರೆ ನೋಡಿರಿ. ನೋಡಿರಿ ಹಿಂಗೆ ಒಂದು ಕಡೆ 2 ಚೇರು, ಇನ್ನೊಂದು ಕಡೆ ಈ ಥರ 3 ಚೇರ್ ಇರ್ತವೆ. ಮತ್ತು ಫುಲ್ ಒಳಗಡೆ ಎಲ್ಲ AC. ಗುಲ್ಬರ್ಗಿಂದ ಎಷ್ಟು ಮತ್ತು ರಾಯಚೂರಿಂದ ಎಷ್ಟು ಅಂತ ಟಿಕೆಟ್ ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಹಾಕಿರ್ತೀನಿ. ಇಲ್ಲಿ ಟ್ರೈನ್ ಒಳಗೆ ಕೆಲವೊಬ್ಬರು ವೀಡಿಯೋ ತಗೊಳ್ಳೋಕೆ ಬೇಡ ಅಂದರು, ಮತ್ತು ಕೆಲವೊಬ್ಬರು ಸೈಲೆಂಟಾಗಿ ವರ್ಕ್ ಮಾಡ್ತಾಯಿದ್ರು, ಮತ್ತು ಒಬ್ಬೊಬ್ಬರು ಮಲ್ಕೊಂಡಿದ್ರು. ಅದಕ್ಕೆ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಅಂತೇಳಿ ಅಲ್ಲಿ ಒಳಗೆ ನಿಂತು ಮಾತಾಡಿಲ್ಲ. ಹಿಂಗೆ ನೋಡ್ಕೊಂಡು ಫುಲ್ಲು ಮುಂದೆ ಬಂದೆ. ಇಲ್ಲಿ ನೋಡಿ ಡ್ರೈವರ್ದು ಕಂಪಾರ್ಟ್ಮೆಂಟ್ ಎಲ್ಲ ಕ್ಲಿಯರಾಗಿ ಕಾಣ್ತಾ ಇದೆ, ಎಷ್ಟು ಸ್ಪೀಡು ನೋಡಿ ಹಾರ್ನ್ ನೋಡ್ತಾ ಇದ್ದಾರೆ. ಇಬ್ಬರು ಡ್ರೈವರ್ಸ್ ಇದ್ದಾರೆ, ಅದೇ ಸ್ಪೀಡ್ 130 ತನಕ ಹೋಗ್ತಾ ಇದೆ. ಯಾವೋ ಬಟನ್ಸ್ ಇದ್ದಾವೆ ಎಲ್ಲ ಆಪ್ರೇಟ್ ಮಾಡೋಕ್ಕೆ. ಟ್ರೈನ್ ಒಳಗೆ ಸೌಂಡೇ ಕೇಳೋದು, ಫುಲ್ ಆರಾಮ್ ಸೈಲೆಂಟ್ ಅದ, ಸ್ಮೂತಾಗಿ ಹೊಂಟದ. ಮತ್ತು ಅಲ್ಲಿ ಸ್ವಲ್ಪ ಪಟ್ರಿ ಚೇಂಜ್ ಆಗೋಷ್ಟೇ ಸ್ವಲ್ಪ ಶೇಕ್ ಆದಂಗೆ ಆಗ್ತದೆ. ಅದಕ್ಕೆ ಮತ್ತೆ ಏನು ಇಲ್ಲಿ ನೋಡಿರಿ ಇದು ಪ್ಯಾಂಟ್ರಿ, ಊಟ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಟಿಕೆಟ್ ಬುಕ್ ಮಾಡುವಾಗ ವಿತ್ ಮತ್ತು ವಿತೌಟ್ ಫುಡ್ ಅಂತೇಳಿ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ರಿ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಇದೇನು ಕಾಫಿ ಪ್ಯಾಕೆಟ್ಸು, ಟೀ ಪೌಡರ್ ಪ್ಯಾಕೆಟು ಮತ್ತು ಬಟರ್ ಮತ್ತು ಇಲ್ಲೆಲ್ಲ ಹಿಂಗೆಲ್ಲ ಪ್ಯಾಕೆಟ್ ಮಾಡಿದ್ದಾರೆ. ನೋಡೋಣ ಆಮೇಲೆ ಗೊತ್ತಾಗುತ್ತೆ ಏನದಂತ ಒಳಗಡೆ. ವಿತ್ ಫುಡ್ಡನ್ನು ಕೊಟ್ಟರೆ ಅವರೇ ಸೀಟಲ್ಲಿ ಬಂದು ಎಲ್ಲ ಸರ್ವ್ ಮಾಡ್ತಾರೆ. ಇಲ್ಲ ವಿತೌಟ್ ಫುಡ್ ಅಂದರೆ ನಿಮಗೆ ಏನು ಬೇಕದು ಅಮೌಂಟ್ ಕೊಟ್ಟು ನೀವು ಆರ್ಡ್ರ್ ಮಾಡ್ಬೇಕು. ಇಲ್ಲಿ ಟೈಮ್ ಇವಾಗ 9:30 ಅನಂತಪುರಿಗೆ ಬಂತು ನೋಡಿರಿ ಕರೆಕ್ಟ್ ಟೈಮಿಗೆ. ಏನು ಗೊತ್ತೇ ಆಗಲಿಲ್ಲ ಟೈಮ್ ಹೋಗಿದ್ದು ನನಗಂತ. ಟ್ರೈನ್ ನೋಡ್ಕೊಂತ ಕುಂತೀನಿ. ನೆಕ್ಸ್ಟ್ ಇದು ಇವಾಗ ಧರ್ಮವರಂ ಜಂಕ್ಷನು. ಇಲ್ಲಿ ಅಫಿಷಿಯಲಿ ಸ್ಟಾಪ್ ಇಲ್ಲ, ಬಟ್ ಟೆಕ್ನಿಕಲಿ ಅಂತೇಳಿ ಒಂದು 5 ನಿಮಿಷ ಸ್ಟಾಪ್ ಮಾಡಿದ್ರು. ಅವಾಗ ಡೋರೇ ಓಪನ್ ಮಾಡಲಿಲ್ಲ, ಯಾಕಂದರೆ ಅಫಿಷಿಯಲಿ ಸ್ಟಾಪ್ ಇದ್ದರೆ ಅಲ್ಲಷ್ಟು ಓಪನ್ ಮಾಡ್ತಾರೆ. ಇವಾಗ ಟೈಮ್ ಕರೆಕ್ಟ್ 11 ಗಂಟೆ ಆಯಿತು. ಊಟ ತೊಗೊಂಬಂದರು, ಕೊಟ್ಟರು. ನೋಡಮ್ಮ ಏನು ಕೊಟ್ಟರು ಅಂತೇಳಿ. ಚಪಾತಿ ಕೊಟ್ಟಾರ ಮತ್ತು ಇದೇನು ಇದು ಕಾಳದ ಮತ್ತು ಇದ್ರೊಳಗೆ ಏನು ರೈಸ್ ಇರ್ಬೇಕು. ರೈಸ್ ಮತ್ತು ಇದೇನಪ್ಪ ಪನ್ನೀರ್ ಸಾಂಬಾರು ಮತ್ತು ಈ ಕಡೆ ಇದು ಮೊಸರು ಮತ್ತು ಐಸ್ ಕ್ರೀಮ್. ಊಟ ಮಾಡೋಣ ಮುಗೀತು. ಹಂಗೆ ವ್ಯೂ ನೋಡ್ಕೋ ಅಂತ ಕುಂತೆ. ನಮ್ಮ ಕಡೆಯಿಂದ ಬೆಂಗಳೂರಿಗೆ ಆಲ್ಮೋಸ್ಟ್ ಜರ್ನಿ ಎಲ್ಲ ರಾತ್ರಿನೇ ಮಾಡ್ತಾಯಿರ್ತೀವಿ, ಹಾಗಾಗಿ ಏನೂ ಕಾಣ್ತಿರ್ಲಿಲ್ಲ. ಇವಾಗ ನೋಡ್ರಿ ಇವೆಲ್ಲ ಬೆಟ್ಟ ಗುಡ್ಗಳೆಲ್ಲ ನೋಡ್ಬೋದು. ಮತ್ತು ಇಲ್ಲಿ ಟ್ರೈನ್ ಒಳಗೆ ಫ್ರೀ ವೈಫೈ ಅಂತ ಇಲ್ಲಿ ನೋಡ್ರಿ ಅಡ್ರೆಸ್ ಕೊಟ್ಟಾರ. ಇದು ಬ್ರೌಸರ್ನಾಗ ಟೈಪ್ ಮಾಡಿ ವೈಫೈ ಫ್ರೀ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಏನೇನು ಹೆಲ್ಪ್ ಬೇಕಿದ್ರೆ ಹೆಲ್ಪ್ಲೈನ್ ನಂಬರನ್ನು ಕೊಟ್ಟ ನೋಡ್ರಿ. ಇದು EC ಕೋಚು ಅಂದರೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂತೇಳಿ. ನೋಡೋಣ ಹೇಗಿದೆ ಅಂತೇಳಿ. ವಾವ್, ಸೀಟ್ ಎಲ್ಲ ರೆಡ್ ಕಲರ್. ಇದು 2 ಕಡೆ 2 ಚೇರ್ ಇದ್ದಾವೆ. ಇದ್ರ ಟಿಕೆಟ್ ಪ್ರೈಸು ಸ್ವಲ್ಪ ಜಾಸ್ತಿ ಇದೆ CC ಕೋಚಿಗಿಂತ. CC ಕೋಚು ಟೋಟಲು 7, C1ಇಂದ C7ವರೆಗೆ. ಮತ್ತು ಇದು ಎಕ್ಸಿಕ್ಯೂಟಿವ್ 1 ಅಂದರೆ E1 ಅಂತ ಹೇಳ್ತಾರೆ. ಇಲ್ಲಿ ಒಳಗೆ ಫುಲ್ AC ಐತೆ ಮತ್ತು ಸೀಟ್ ಸ್ವಲ್ಪ ದೊಡ್ಡದಿದೆ. ಈ ಕೋಚಿದು ಸ್ಪೆಷಲ್ ಏನಂದರೆ ನಾವು ಸೀಟನ್ನು ಫುಲ್ 360 ಡಿಗ್ರಿ ರೊಟೇಟ್ ಮಾಡ್ಕೊಂಡ್ರೆ ಫುಲ್ಲು ಒಂದು ರೌಂಡ್ ತಿರುಗಿಸ್ಬೋದು ಸೀಟನ್ನು. ಹೆಂಗಂತೇಳಿ ತೋರಿಸಿ ನೋಡ್ರಿ. ಇವಾಗ ಹಿಂಗೆ ಕೆಳಗಿಲ್ಲಿ ಪ್ರೆಸ್ ಮಾಡಿದಾರೆ. ಸೂಪರ್. ವಾ, ಇಲ್ಲಿ ನೋಡ್ರಿ ಹಿಂಗೆ ಇಲ್ಲಿ ಸೀಟ್ ಕೆಳಗಡೆ ಇಲ್ಲಿ ಬಟನ್ ಹಿಂಗೆ ಪ್ರೆಸ್ ಮಾಡಿದರೆ ಸೀಟ್ ಹಿಂಗೆ ರೌಂಡ್ ರೊಟೇಟ್ ಆಗುತ್ತೆ. ಅವಾಗ ನೀವು ಆರಾಮ್ಸೆ ಯಾವ ರೀತಿ ಎಕಡೆ ಬೇಕಂಗೆ ಆರಾಮ್ ಕೊಡ್ಬೋದು. ಭಾರಿ ಮಸ್ತ್. ಈ ಕಡೆ ಒಂದು ಡ್ರೈವರ್ ಕಂಪಾರ್ಟ್ಮೆಂಟ್, ಯಾಕಂದರೆ ಇದಕ್ಕೂ ಇಂಜಿನ್ ಇಲ್ಲಲ್ಲ, ಹಾಗಾಗಿ ಅಲ್ಲಿ ಮುಂದೊಂದು ಇಲ್ಲಿ ಹಿಂದೊಂದು ಡ್ರೈವರ್ ಕಂಪಾರ್ಟ್ಮೆಂಟು. ನೋಡಿ ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲ ಇದ್ದಾವೆ. ಇವರು ಕುಂತು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದುಬಿಡ್ತು, ಜಲ್ದಿ ಬಂದುಬಿಡ್ತು ಅನ್ಸುತ್ತೆ ನನಗಂತ. ನೋಡಿರಿ ಮತ್ತೆ ಇಲ್ಲಿ ಸ್ಕ್ರೀನಲ್ಲಿ ಈ ಥರ ಎಲ್ಲ ಇನ್ಫಾರ್ಮೇಷನ್ ಹಾಕ್ತಾ ಇದ್ದಾರೆ. ಕೇರ್ಫುಲ್ಲಾಗಿ ಇಳಿರಿ, ಇಲ್ಲ
ಟೈಮ್ 2 ಅಂತಿದೆ, ಬಟ್ 1:15 ಬಂತು ನೋಡ್ರಿ. ಟ್ರೈನ್ ಲಾಸ್ಟ್ SMBT ಬೆಂಗಳೂರು ಸ್ಟೇಷನ್ನು. ಟ್ರೈನ್ ಮುಂಜಾನೆ 5:15 ಕಲಬುರಗಿಯಿಂದ ಬಿಟ್ಟು ನೆಕ್ಸ್ಟ್ ವಾಡಿಯಲ್ಲಿ ಮೋಸ್ಟ್ಲಿ ಟೆಕ್ನಿಕಲ್ ಸ್ಟಾಪು ಅಂತ ಮಾಡಿರ್ತಾರೆ. ಅದಾದಮೇಲೆ ಯಾದಗಿರಿ, ನೆಕ್ಸ್ಟ್ ರಾಯಚೂರು, ನೆಕ್ಸ್ಟ್ ಮಂತ್ರಾಲಯಂ ರೋಡು, ಅದಾದಮೇಲೆ ಗುಂತಕಲ್ ಜಂಕ್ಷನ್ನು, ನೆಕ್ಸ್ಟ್ ಅನಂತಪುರ, ನೆಕ್ಸ್ಟ್ ಇದು ಧರ್ಮವರಂ ಜಂಕ್ಷನಲ್ಲಿ ಸ್ಟಾಪ್ ಇಲ್ಲ, ಬಟ್ ಟೆಕ್ನಿಕಲ್ ಅಂತೇಳಿ ಏನೋ 5 ನಿಮಿಷ ಸ್ಟಾಪ್ ಮಾಡಿದರು. ಅದಾದಮೇಲೆ ಯಲಹಂಕ, ನೆಕ್ಸ್ಟ್ ಲಾಸ್ಟ್ ಇದು SMBT ಬೆಂಗಳೂರು. ನೋಡಿರಿ ಸೇಮ್ ಮೆಟ್ರೋ ಹಂಗೆ ಡೋರ್ಸ್ ಯಾವ ಕಡೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸ್ಟೇಷನ್ನು. ಜರ್ನಿ ಆರಾಮಾಗಾಯಿತು. ಒಂದ್ಸರ್ತಿ ಲೈಫಲ್ಲಿ ಜರ್ನಿ ಮಾಡಿ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇದು ವಂದೇ ಭಾರತ ಟ್ರೈನ್ ಬಗ್ಗೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.